ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಅಷ್ಟು ಈಸಿಯಾಗಿ ಗೋಧಿ ಹಿಟ್ಟಿನ ಉಂಡೆನ ನಾನು ಯಾವ ರೀತಿ ಮಾಡ್ತೀವಿ ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಕಾಗೋದಿಲ್ಲ, ಬರೀ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ 2 ಗ್ಲಾಸಷ್ಟು ಗೋಧಿ ಹಿಟ್ಟನ್ನ ತೊಗೊಳತ್ತೀನಿ. ಹಿಟ್ಟನ್ನ ಲೋ ಫ್ಲೇಮ್ ಒಳಗೆ ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ತುಪ್ಪ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದನ್ನು ನಾವು ಡ್ರೈ ಆಗಿ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಹುರ್ಕೋತೀವಿ, ನಾವು ಮಾಡುವಂಥ ಉಂಡೆ ಅಷ್ಟೇ ಚಲೋ ತಂಗೆ ಬರ್ತಾವೆ. ಆಮೇಲೆ ಇದ್ರದ್ದು ನಾವು ಹುರಿಯುವಾಗ ಅರೋಮ ಬರಬೇಕು, ಅಷ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನಾವು ಈ ರೀತಿ ಚೆಂದಾಗಿ ಹುರಿದ ಮ್ಯಾಗ ನಾವು ಇದಕ್ಕೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಯಾವುದಾದ್ರೂ ಹಬ್ಬಕ್ಕೆ ಇನ್ಸ್ಟೆಂಟಾಗಿ ಈ ರೀತಿ ಸ್ವೀಟ್ ಬೇಕು ಅಂತಂದರೆ ಇದನ್ನು ನಾವು ಭಾಳ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ ಆ್ಯಂಡ್ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಒಂದು ಸಾರಿ ಈ ರೀತಿ ಇದು ಕೂಲ್ ಆದ್ಮ್ಯಾಗ ಇದಕ್ಕೆ ನಾ ಇಲ್ಲಿ ನೀವು ಬೆಲ್ಲನಾದರೂ ಬಳಸ್ಬೋದು, ಇಲ್ಲ ಅಂತಂದರೆ ಸಕ್ಕರೆನಾದರೂ ಬಳಸ್ಬೋದು. ನಾ ಇಲ್ಲಿ ಇದಕ್ಕೆ ಇವತ್ತು ಬೆಲ್ಲ ಬಳಸತ್ತೀನಿ. ಬೆಲ್ಲ ಬಳಸೋದ್ರಿಂದ ಇದು ಹೆಲ್ತ್ಗೂ ಒಳ್ಳೆಯದು. ಅದಕ್ಕೆ ನಾ ಇಲ್ಲಿ 1.5 ಗ್ಲಾಸಷ್ಟು ಬೆಲ್ಲನ ತೊಗೊಳತ್ತೀನಿ. ಇದಕ್ಕೆ ನೀವು ಸಮ ಪ್ರಮಾಣದಾಗೂ ಹಾಕೋಬೋದು. ನೀವು ಜಾಸ್ತಿ ಸ್ವೀಟ್ ತಿಂತೀರಿ ಅನ್ನೋ ಹಾಗಿತ್ತಂದ್ರೆ ನಾ ಇಲ್ಲಿ ತೊಗೊಂಡಿರುವಂಥ 2 ಗ್ಲಾಸಷ್ಟು ಹಿಟ್ಟಿಗೆ 1.5 ಗ್ಲಾಸಷ್ಟು ಬೆಲ್ಲ ತೊಗೊಂಡಿನಿ. ಇದು ಕರೆಕ್ಟಾಗಿ ಸ್ವೀಟ್ ಆಗ್ತೈತಿ. ಅಕಸ್ಮಾತ್ ಇದು ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ನೀವು 2 ಗ್ಲಾಸ್ ಸಮವಾಗಿ ಹಾಕೋಬೋದು. ಮೊದಲಿಗೆ ಮಿಕ್ಸರ್ ಜಾರ್ಗೆ ನಾ ಇಲ್ಲಿ ಫಸ್ಟು ಗೋಧಿ ಹಿಟ್ಟನ್ನ ಹಾಕಿ ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಾವು ಹಾಕಿರುವಂಥ ಬೆಲ್ಲ ಹಿಟ್ಟು ಸರಿಯಾಗಿ ಕುಡ್ಕೋತೈತಿ. ಈಗ ನೋಡ್ಬೋದು ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿರ್ತೈತಿ. ಇದನ್ನು ನಾವು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಇದೇ ರೀತಿ ನಾ ಇಲ್ಲಿ ಹಿಟ್ಟು ಬೆಲ್ಲನ 2 ಬ್ಯಾಚ್ ಒಳಗೆ ನಾ ಇಲ್ಲಿ ಪೌಡರ್ನ ಮಾಡಿಕೊಂಡು ತೊಗೊಂಡಿನಿ. ಇದೇ ರೀತಿ ಇಲ್ಲಿ ಎಲ್ಲನೂ ನಾವು ಮಿಕ್ಸಿ ಮಾಡಿ ಈ ರೀತಿ ತೆಗೆದಿಟ್ಕೋಬೇಕು. ಈಗ ಇದನ್ನು ಒಂದ್ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಇಲ್ಲಿ ಹಾಕೊಳ್ಳೋದಕ್ಕೆ ತುಪ್ಪನ ತೊಗೊಂಡಿನಿ. 1 ಬಾಟ್ಲಷ್ಟು ನಾನು ಇಲ್ಲಿ ತುಪ್ಪ ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಾವು ಮಿಕ್ಸ್ ಮಾಡಬೇಕು. ಇದನ್ನು ನಾವಿಲ್ಲಿ ಮನೇಲಿ ಮಾಡಿರೋವಂಥದ್ದು ಇದು ತುಪ್ಪ. ಇದಕ್ಕೆ ನಾನು ಇಲ್ಲಿ ಸ್ವಲ್ಪನ ತುಪ್ಪ ಹಾಕಿ ಇದಕ್ಕೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ. ನೀವು ಇದಕ್ಕೆ ಹೆಚ್ಚಿಗೆ ಬೇಕು ಅಂತಂದ್ರೂ ನೋಡಿಕೊಂಡು ಹಾಕೋಬೇಕಾಗ್ತೈತಿ. ಇದಕ್ಕೆ ಸ್ವಲ್ಪ ಈ ರೀತಿ ತುಪ್ಪ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ನಿ. ಇದಕ್ಕೆ ಬೇಕು ಅಂತಂದ್ರೆ ಹಾಕೋಬೋದು, ಬೇಡ ಸ್ಕಿಪ್ ಮಾಡ್ಬೋದು. ಇದು 3 ಇಂಗ್ರೀಡಿಯೆಂಟ್ಸ್ ಇದ್ದರೂ ಮಾಡ್ಕೋಬೋದು. ಗೋಧಿ ಹಿಟ್ಟು ಮತ್ತು ಬೆಲ್ಲ ಮತ್ತು ತುಪ್ಪ ಇದ್ದರೆ ಸಾಕು. ಇದಕ್ಕೆ ಬೇಕು ಅಂತಂದ್ರೆ ನೀವು ಸಕ್ಕರೆನ ಯೂಸ್ ಮಾಡ್ಬೋದು. ಈ ರೀತಿ ಸ್ವಲ್ಪ ನಾವು 1 ಕಪ್ಪಷ್ಟು ನಾನು ಇಲ್ಲಿ ತುಪ್ಪನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಇದನ್ನು ಒಂದು 5 ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೋಧಿ ಹಿಟ್ಟು ಬೆಲ್ಲ ಆಮೇಲೆ ತುಪ್ಪ ಚೆನ್ನಾಗಿ ಕುಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ತಿಕ್ಕಬೇಕು. ಈ ರೀತಿ ಚೆನ್ನಾಗಿ ಹಿಟ್ಟನ್ನ ತಿಕ್ಕೋದ್ರಿಂದ ನಾವು ಉಂಡೆನ ಈಸಿಯಾಗಿ ಕಟ್ಬೋದು. ಈ ಉಂಡೆನ ನಾವು ಎಲ್ಲ ಹಬ್ಬಕ್ಕೂ ಮಾಡ್ಕೋಬೋದು. ಅಟ ಹೆಲ್ದಿ ಆ್ಯಂಡ್ ಅಟ ಟೇಸ್ಟಿಯಾಗೇ ಇರ್ತೈತಿ. ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ, ಭಾಳ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು. ನೀವು ಇದಕ್ಕೆ ಬೇಕು ಅಂತಂದ್ರೆ ಡ್ರೈ ಫ್ರೂಟ್ಸನ್ನು ಕೂಡ ಈ ರೀತಿ ತುಪ್ಪದಲ್ಲಿ ಕರೆದು ಹಾಕ್ಕೊಂಡು ಮಾಡ್ಕೋಬೋದು. ಅದರಿಂದನೂ ಕೂಡ ಟೇಸ್ಟ್ ಇನ್ನೂ ಜಾಸ್ತಿನೇ ಆಗ್ತೈತಿ. ಇಲ್ಲ ಅಂತಂದರೆ ಇದನ್ನು ಇದೇ ರೀತಿ 3 ಇಂಗ್ರೀಡಿಯೆಂಟ್ಸಿಂದನೂ ಮಾಡ್ಕೋಬೋದು. ಭಾಳ ಸಾಫ್ಟಾಗಿನೇ ಆಗ್ತಾವೆ, ಬಾಯಲ್ಲಿಟ್ಟರೆ ಕರಗೋ ರೀತಿನೇ ಆಗ್ತಾವೆ ಉಂಡೆ. ನೀವು ಒಂದ್ಸಲಿ ಈ ರೀತಿ ಗೋಧಿ ಹಿಟ್ಟಿನ ಉಂಡೆನ ಟ್ರೈ ಮಾಡಿರಿ. ಯಾರೆಲ್ಲ ನನ್ನ ಚಾನಲನ್ನು ಹಂಗೆ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಹಿಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.